ಪರೀಕ್ಷೆಗೆ ಏನಪ್ಪಾ ಅಂದ್ರೆ ಗ್ಯಾರಂಟಿ ಬರುವಂತ ಲೆಕ್ಕ. ಇದು 3 ಅಥವಾ 4 ಮಾರ್ಕ್ಸ್ಗೆ ಇದನ್ನ ಏನಪ್ಪಾ ಅಂತಂದ್ರೆ ನಮ್ಗೆ ಕೇಳ್ತಾನ. ಪಿ ಅಂಡ್ ಕ್ಯೂ ಬಿಲಾಂಗ್ಸ್ ಟು ಇಂಟೀಜರ್ಸ್ ಅಂತಂದ್ರೆ ಹೇಳ್ತೀವಿ. ಇದು ನಾವು ಏನಪ್ಪಾ ಅಂದ್ರೆ ಫಸ್ಟ್ PUC ಒಳಗೆ ಕಲ್ತೀವಿ. ಈಸ್ ಜಸ್ಟ್ ಸದ್ಯ ಮಟ್ಟಿಗೆ ಇದಿಷ್ಟು ನಮ್ಗೆ ಗೊತ್ತಿದ್ರೆ ಸಾಕು. ಇದಕ್ಕೆ ನಾವು ಯಾವುದೋ ಒಂದು ಸಂಖ್ಯೆಯಿಂದ ಗುಣಿಸಬೇಕು. ಆ ಸಂಖ್ಯೆಯನ್ನು ನಾ ಏನಂತ ತಗೋತೀನಿ, ಏನಾದ್ರೂ ತಗೋಬಹುದು. ನಾ ಏನಂತ ತಗೋತೀನಿ ಅಂದ್ರೆ ಎ ಅಂತ ತಗೋತೀನಿ. ಓಕೆ, ನಾ ಅದನ್ನ ಇನ್ನೊಂದ್ಸರಿ ಹೇಳ್ತೇನ್ರಿ. 5 ಇದು ಪಿ ಅನ್ನು ಸಹ ಭಾಗಿಸುತ್ತದೆ, ಇದು 5 ಇದು ಕ್ಯೂ ಅನ್ನು ಸಹ ಭಾಗಿಸುತ್ತದೆ. ಅಂದ್ರೆ 5 ಈ ಪಿ ಮತ್ತು ಕ್ಯೂ ಗಳಿಗೆ ಎರಡನ್ನೂ ಭಾಗಿಸುತ್ತದೆ. ಓಕೆ, ಯಾಕೆ ವಿರುದ್ಧವಾಗೈತಿ ಅಂದ್ರೆ ನಮ್ಮ ಊಹೆ ಏನಾಗೈತಿ ಅಂತಂದ್ರೆ ಸರಿ ಇಲ್ಲ ರೀ, ಇದು ತಪ್ಪದ. ಅದ್ರ ಸಂಬಂಧ ಏನಪ್ಪಾ ಅಂತಂದ್ರೆ ವಿರುದ್ಧವಾಗಿದೆ. ನಮ್ಮ ಊಹೆಗೆ ಏನಪ್ಪಾ ಅಂದ್ರೆ ಇದು ವಿರುದ್ಧವಾಗೈತಿ. ಅದರ ಸಲುವಾಗಿ √5 ಅನ್ನೋದು ಭಾಗಲಬ್ಧ ಸಂಖ್ಯೆ ಅಲ್ಲ, ಅಭಾಗಲಬ್ಧ ಸಂಖ್ಯೆ ಆಗೈತಿ ಅಂತಂದ್ರೆ ನಾವು ಇಲ್ಲಿ ಪ್ರೂವ್ ಮಾಡ್ತೇವೆ. ಅಲ್ರಿ, ಒಂದ್ ಕಡೆ ಭಾಗಲಬ್ಧ ಸಂಖ್ಯೆ, ಇನ್ನೊಂದು ಏನಪ್ಪಾ ಅಂದ್ರೆ ಇನ್ನೊಂದ್ ಕಡೆ ಅಭಾಗಲಬ್ಧ ಸಂಖ್ಯೆ ಬರ್ಲಿಕ್ಕೆ ಇದು ಏನಪ್ಪಾ ಅಂತಂದ್ರೆ ಇದು ಸಾಧ್ಯನೇ ಇಲ್ಲ. ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ. ಯಾಕಪ್ಪಾ ಅಂತಂದ್ರೆ ಇದು ನಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಬಹಳ 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 ಇಂಪಾರ್ಟೆಂಟ್ ಆಗೈತಿ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಾ ಇದ್ದೀರಾ ಅಂತ ಅನ್ಕೋತೀನಿ. ಸೊ ನಾವು ಹಿಂದಿನ ವಿಡಿಯೋದೊಳಗೆ ಏನ್ ಮಾಡಿದ್ವಿ ಅಂತಂದ್ರೆ ವಾಸ್ತವ ಸಂಖ್ಯೆಗಳು ಅಭ್ಯಾಸ 1.7 ಪೀಠಿಕೆಯನ್ನ ನೋಡಿದ್ವಿ, ಇಂಟ್ರೊಡಕ್ಷನ್ ಅನ್ನ ನೋಡಿದ್ವಿ. ಸೊ ಫ್ರಮ್ ಬೇಸಿಕ್ಸ್ ಲಿಂದ ಹಿಡಿದು ಏನು ಗೊತ್ತಿಲ್ಲ ಅಂತ ಅನ್ನೋದ್ರಿಂದ ಹಿಡಿದು ನಮ್ಗೆ ಏನಪ್ಪಾ ಅಂದ್ರೆ ಆ ಒಂದು ವಿಷಯದೊಳಗೆ ಎಲ್ಲಾನು ಏನಪ್ಪಾ ಅಂದ್ರೆ ಕವರ್ ಆಗೋ ತರ ಏನಂತಂದ್ರೆ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಆ ಒಂದು ವಿಡಿಯೋ ನೋಡಿದ್ರೆ ಸರಿ, ಇಲ್ಲ ಅಂತಂದ್ರೆ ಆ ವಿಡಿಯೋನ ನೋಡ್ಕೊಂಡು ಏನಪ್ಪಾ ಅಂತಂದ್ರೆ ಅಭ್ಯಾಸವನ್ನ ನೀವು ಅಭ್ಯಾಸಕ್ಕೆ ಬರ್ರಿ. ನಿಮ್ಗೆ ಏನಪ್ಪಾ ಅಂದ್ರೆ ವಿಷಯಗಳು ಚೆನ್ನಾಗಿ ಅರ್ಥ ಆಗ್ತಾವ. ಸೊ ಅದು ಈಗ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ ನನ್ನ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿತ್ತಂದ್ರೆ ಸರಿ. ಸೊ ಇಲ್ಲ ಅಂತಂದ್ರೆ ನನ್ನ ಹೆಸರು ಮೃತ್ಯುಂಜಯ ಅಂತಂದ ಹೇಳಿ ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ನಾನು MTech ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ಆ ನಂತರ ನಾನು ನಿಮ್ಗೆ ಏನ್ ಮಾಡ್ತೀನಿ ಅಂತಂದ್ರೆ ಗಣಿತ ವಿಷಯವನ್ನ ಇಲ್ಲಿ ಹೇಳ್ತೇನೆ. ಓಕೆನಾ? ಸರಿ, ಮತ್ತೆ ಆಗ್ತದ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಅಭ್ಯಾಸ 1.2 ಒಳಗೆ ಮೊದಲೇ ಪ್ರಶ್ನೆ ಏನೈತಿ ಅಂತಂದ್ರೆ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ ಈ ಒಂದು ಏನಪ್ಪಾ ಅಂತಂದ್ರೆ ಇದನ್ನ ನಾವು ಇದ್ರೊಳಗೆ ಏನ್ರಿ ಪೀಠಿಗೆ ಒಳಗೆ ಏನಪ್ಪಾ ಅಂತಂದ್ರೆ ಈ ರೀತಿಯಾದಂತಹ ಲೆಕ್ಕವನ್ನ ಮಾಡಿದ್ವಿ. ಸೊ ಈ ಲೆಕ್ಕ ಏನಪ್ಪಾ ಅಂದ್ರ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮ್ಮ ಪರೀಕ್ಷೆಗೆ ಏನಪ್ಪಾ ಅಂದ್ರೆ ಗ್ಯಾರಂಟಿ ಬರುವಂತ ಲೆಕ್ಕ. ಇದು 3 ಅಥವಾ 4 ಮಾರ್ಕ್ಸ್ಗೆ ಇದನ್ನ ಏನಪ್ಪಾ ಅಂತಂದ್ರೆ ನಮ್ಗೆ ಕೇಳ್ತಾನ. ನಂತರ ಇಲ್ಲಿ ಬರುವಂತ ಪ್ರತಿಯೊಂದು ಸ್ಟೆಪ್ ಏನ್ ಮಾಡ್ರಿ ಅಂತಂದ್ರೆ ನೀವು ಒಂದು 5 ರಿಂದ 6 ಸರಿ, ಒಂದು ಬಹಳ ಅಂದ್ರೆ ಬಹಳ ಸರಿ ಏನಪ್ಪಾ ಅಂತಂದ್ರೆ ನೀವ್ ಏನ್ ಮಾಡ್ರಿ ಅಂತಂದ್ರೆ ಇದನ್ನ ಬರೆದು ಪ್ರಾಕ್ಟೀಸ್ ಮಾಡ್ರಿ. ಇದು ನಮ್ಗೆ ಎಕ್ಸಾಮ್ಗೆ ಗ್ಯಾರಂಟಿ 3 ಅಥವಾ 4 ಮಾರ್ಕ್ಸ್ ಅನ್ನ ನಮ್ಗೆ ತಂದು ಕೊಡ್ತೈತಿ. ಓಕೆನಾ? ಸೊ ರೈಟ್. ಸೊ ಈ ಒಂದು ಇದನ್ನ ನಾವು ಇದನ್ನ ಸಾಧಿಸಬೇಕು ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದನ್ನ ವೈರುಧ್ಯ ನಿಯಮದಿಂದ, ಕಾಂಟ್ರಾಡಿಕ್ಷನ್ ಮೆಥಡ್ ಲಿಂದ ಏನಪ್ಪಾ ಅಂದ್ರೆ ಇದನ್ನ ಸಾಧಿಸ್ತೇವೆ. ಹಂಗಂದ್ರೆ ಏನಪ್ಪಾ ಅಂತಂದ್ರೆ ಇವ್ರು ಏನಂತಂದ್ರೆ ಸಾಧಿಸ್ತಂತ ಹೇಳ್ತಾರಲ್ಲ ಅದ್ರ ವಿರುದ್ಧವಾಗಿ ಏನಪ್ಪಾ ಅಂದ್ರೆ ನಾವು ಮೊದ್ಲಕ್ಕ ಅನ್ಕೋತೀವಿ. ಅವ್ರ ಅಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಸಾಧಿಸಂತಂದ್ರೆ ನಾವೇನ್ ಮಾಡ್ಬಿಟ್ರಿ ಮೊದ್ಲಕ್ಕ ಭಾಗಲಬ್ಧ ಸಂಖ್ಯೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಊಹೆ ಮಾಡ್ಕೊಳ್ಳೋಣ. ಏನಪ್ಪಾ ಅಂತಂದ್ರೆ ಊಹೆ, ನಾವ್ ಇದನ್ನ ಖಚಿತವಾಗಿ ಹೇಳ್ತಾ ಇಲ್ಲ ರೀ, ಊಹೆಯನ್ನ ಮಾಡ್ಕೋತಾ ಇದೀವಿ. ಏನಪ್ಪಾ ಅಂತಂದ್ರೆ √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಓಕೆ, ನಾವು ಆಲ್ರೆಡಿ ಗೊತ್ತು ಭಾಗಲಬ್ಧ ಸಂಖ್ಯೆ ಅಂದ್ರೆ ಯಾವ ರೀತಿ ಇರ್ತೈತ್ರಿ. ಅದು ಯಾವ ರೀತಿ ಇರ್ತೈತಿ ಅಂತಂದ್ರೆ P/Q ರೂಪದೊಳಗೆ ಇರ್ತೈತಿ. ಯಾವ ರೂಪದೊಳಗೆ ಇರ್ತೈತಿ? P/Q ರೂಪದೊಳಗೆ ಇರ್ತೈತಿ. ಆ ನಂತರ ಈ P ಗೆ ಈ Q ಗೆ ಏನಪ್ಪಾ ಅಂತಂದ್ರೆ ಒಂದು ಸಂಬಂಧ ಇರ್ತೈತಿ. ಅದೇನಪ್ಪಾ ಅಂತಂದ್ರೆ P ಮತ್ತು Q ಗಳು ಏನಪ್ಪಾ ಅಂತಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳು. ಸಹ ಅವಿಭಾಜ್ಯ ಸಂಖ್ಯೆಗಳು. ಓಕೆ, ಸಹ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನ್ರಿ? ಅವುಗಳಿಗೆ ಏನಪ್ಪಾ ಅಂದ್ರೆ ಒಂದನ್ನ ಹೊರತುಪಡಿಸಿ ಬೇರೆ ಯಾವುದೇ ಸಂಖ್ಯೆ ಏನಪ್ಪಾ ಅಂತಂದ್ರೆ ಸಾಮಾನ್ಯ ಅಪವರ್ತನವಾಗಿ ಇರಂಗಿಲ್ಲ ಅನ್ನುವಂತ ಅರ್ಥ ಕೊಡ್ತೈತಿ. ಅಥವಾ ಇದು ಇನ್ನೊಂದು ಅರ್ಥ ಹೇಳ್ಬೇಕು ಅಂತಂದ್ರೆ ಏನಾಗಿರ್ತೈತಿ ಅಂದ್ರೆ ಈ P ಮತ್ತು Q ಗಳ ಮಸ ಏನಾಗಿರ್ತೈತಿ ಅಂತಂದ್ರೆ ಒಂದಾಗಿರ್ತೈತಿ. ಓಕೆನಾ? ಸರಿ, ಮತ್ತೆ ಇನ್ನೊಂದು ಇದ್ರ ಬಗ್ಗೆ ಹೇಳೋದಾಯ್ತು ಅಂತಂದ್ರೆ P ಮತ್ತು Q ಗಳು ಏನಪ್ಪಾ ಅಂತಂದ್ರೆ ಪೂರ್ಣಾಂಕಗಳು ಆಗಿರ್ತಾವು. ಏನಾಗಿರ್ತಾವ್ರಿ? ಪೂರ್ಣಾಂಕಗಳಾಗಿರ್ತಾವು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ Q ಏನಾಗಿರ್ಬಾರ್ದು ಅಂದ್ರೆ 0 ಆಗಿರ್ಬಾರ್ದು. ಇದನ್ನ ನಾವು ಗಣಿತ ರೂಪದೊಳಗೆ ಬರೀದಾಯ್ತು ಅಂತಂದ್ರೆ P ಮತ್ತು Q ಗಳು ಎದಕ್ಕೆ ಸೇರಿರ್ತಾವ ಅಂತಂತಂದ್ರೆ ಪೂರ್ಣಾಂಕಗಳಿಗೆ ಸೇರಿದಾವು. ಆ ನಂತರ Q ಏನಾಗಿರ್ಬಾರ್ದು ಅಂತಂತಂದ್ರೆ 0 ಆಗಿರ್ಬಾರ್ದು. ಈ ಆಕ್ಚುಲಿ ಇದೇನಪ್ಪಾ ಅಂದ್ರೆ ಎಪ್ಸಿಲಾನ್ ಅಂತ ಹೇಳ್ತೀವಿ. P and Q ಬಿಲಾಂಗ್ಸ್ ಟು ಇಂಟೀಜರ್ಸ್ ಅಂತಂದ್ರೆ ಹೇಳ್ತೀವಿ. ಇದು ನಾವೇನಪ್ಪಾ ಅಂದ್ರೆ ಫಸ್ಟ್ PUC ಒಳಗೆ ಕಲ್ತೀವಿ. ಈಸ್ ಜಸ್ಟ್ ಸದ್ಯ ಮಟ್ಟಿಗೆ ಇದಿಷ್ಟು ನಮ್ಗೆ ಗೊತ್ತಿದ್ರೆ ಸಾಕು. ಓಕೆನಾ? ಮತ್ತೆ ಇನ್ನೊಂದು ಈಗ ಸರಿ, ಈಗ ನಾವು ಇದನ್ನ ಏನ್ ಮಾಡೋಣ ಅಂತಂದ್ರೆ ಇದನ್ನ ಮುಂದುವರಿಸಬೇಕು ಅಂತಂದ್ರೆ ಈ ಲೆಕ್ಕವನ್ನು ನಾವೇನಂತಂದ್ರೆ ಕಂಟಿನ್ಯೂ ಮಾಡ್ಬೇಕಂತಂದ್ರೆ ಏನ್ ಮಾಡೋಣ ಅಂತಂದ್ರೆ ಎರಡು ಕಡೆ ಏನಪ್ಪಾ ಅಂದ್ರೆ ಸ್ಕ್ವೇರ್ ಮಾಡೋಣ. ಓಕೆ, ಸ್ಕ್ವೇರ್ ಅಂದ್ರೆ ನಾವು ಇದನ್ನ ಸೆಂಟೆನ್ಸ್ ರೂಪದೊಳಗೆ ಬರೀದಾಯ್ತು ಅಂದ್ರೆ ಯಾವ ರೀತಿ ಬರಿತೀವ್ರಿ? ಎರಡು ಬದಿ ವರ್ಗಗೊಳಿಸಿದಾಗ
ಎರಡು ಬದಿ ವರ್ಗಗೊಳಿಸಿದಾಗ. ಯಾವುದರ ಎರಡು ಬದಿ? ಇದರ ಎರಡರ ಬದಿ ಏನಪ್ಪಾ ಅಂತಂದ್ರೆ ವರ್ಗಗೊಳಿಸಿದಾಗ. ಸ್ಟಾರ್ ಹಾಕುವಂತ ಅವಶ್ಯಕತೆ ಇಲ್ಲ. √5² ಇಸ್ ಈಕ್ವಲ್ ಟು p/q². ಓಕೆ, ಸೊ √5² ಅಂದ್ರೆ ಏನಾಗುತ್ತೆ? ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇದೇನಾಗುತ್ತೆ ಅಂದ್ರೆ 5 ಆಗುತ್ತೆ. ಇದೇನಾಗುತ್ತೆ? p² ಆಗುತ್ತೆ. ಇದು q² ಆಗುತ್ತೆ. ಓಕೆನಾ? ಸೊ ಈ q² ಅನ್ನ ಎಡಗಡೆ ತಗೊಂಡು ಹೋಗೋಣ್ರಿ. ಇದೇನಾಗುತ್ತೆ? 5q² ಇಸ್ ಈಕ್ವಲ್ ಟು t². ಓಕೆ, ಸೊ ಇದನ್ನ ನಾವು ಥಿಯರಿ ಪಾರ್ಟ್ ಒಳಗೆ ನೋಡಿದ್ವಿ. ಈ ರೀತಿ ಆಗಿತ್ತಪ್ಪ ಅಂತಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ 5q² = p² ಅಂತಂದ್ರೆ ಏನಂದ್ರೆ ಅರ್ಥ, ಇದು 5 ಏನ್ ಮಾಡ್ತೈತಿ ಅಂದ್ರೆ p² ಅನ್ನ ಭಾಗಿಸ್ತೈತಿ. ಇದನ್ನ ಥಿಯರಮ್ ಒಳಗೆ ನೋಡಿದ್ವಿ, ಒಂದು ಪ್ರಮೇಯನ ನೋಡಿದ್ವಿ ನಾವು. 5 ಇದು p² ಅನ್ನು ಭಾಗಿಸುತ್ತದೆ. p² ಅನ್ನು ಭಾಗಿಸುತ್ತದೆ. ಓಕೆ, ಸರಿ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ 5 ಇದು p ಅನ್ನು ಸಹ ಭಾಗಿಸುತ್ತದೆ. ಇದನ್ನ ಯಾವ ಆಧಾರದ ಮೇಲೆ ಬರಿತಾ ಇದ್ದೀವಿ? ಅಂತಂದ್ರೆ ಪ್ರಮೇಯದ ಆಧಾರದ ಮೇಲೆ ಬರಿತಾ ಇದ್ದೀವಿ. ಆ ಪ್ರಮೇಯದ ನಂಬರ್ ಬರೆಯುವಂತ ಅವಶ್ಯಕತೆ ಇಲ್ಲ. ಪ್ರಮೇಯದಿಂದ ಅಂತಂದು ಹೇಳಿದ್ರೆ ಸಾಕು. ಪ್ರಮೇಯದಿಂದ ನಮ್ಗೆ ಏನ್ ಗೊತ್ತಾಯ್ತ್ರಿ? 5 ಇದು p ಅನ್ನು ಸಹ ಭಾಗಿಸುತ್ತದೆ ಅಂತ ಗೊತ್ತಾಯ್ತು. ಓಕೆ, ಸೊ 5 p ಅನ್ನ ಭಾಗಿಸ್ತೈತಿ ಅಂತಂದ್ರೆ 5ಕ್ಕೆ ಯಾವುದೇ ಒಂದು ಸಂಖ್ಯೆಯಿಂದ ಗುಣಿಸಿದ್ರೆ ನಮ್ಗೆ ಏನ್ ಬರ್ತೈತಿ ಅಂತಂದ್ರೆ p ಬರ್ತೈತಿ ಅನ್ನುವಂತ ಅರ್ಥ ಕೊಡ್ತೈತಿ. ಅಂದ್ರೆ ಈಗ ನಮ್ಗ 10ನ್ನ 2 ಭಾಗಿಸುತ್ತದೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ 2ಕ್ಕೆ ಯಾವುದೋ ಒಂದು ಸಂಖ್ಯೆಯಿಂದ ಗುಣಿಸಿದ್ರೆ 10 ಬರ್ತೈತಿ. ಅಂದ್ರೆ 2ರಿಂದ 5ರಿಂದ ಗುಣಿಸಿದ್ರೆ ಏನಪ್ಪಾ ಅಂದ್ರೆ 10 ಬರ್ತೈತಿ. ಅಂದ್ರೆ ಇದನ್ನ ಆ ರೀತಿ ಬರೆಯೋದಾಯ್ತು ಅಂದ್ರೆ ಹೆಂಗ್ ಬರ್ತೀವಿ ಅಂತಂದ್ರೆ p = 5. 5ಕ್ಕೆ ನಾವು ಯಾವುದೋ ಒಂದು ಸಂಖ್ಯೆಯಿಂದ ಗುಣಿಸಬೇಕು. ಆ ಸಂಖ್ಯೆಯನ್ನು ನಾ ಏನಂತ ತಗೋತೀನಿ? ಏನಾದ್ರೂ ತಗೋಬಹುದು. ನಾ ಏನಂತ ತಗೋತೀನಿ ಅಂದ್ರೆ a ಅಂತ ತಗೋತೀನಿ. p = 5a ಆಗಿದೆ. ಓಕೆ, ಆಗಿದೆ. ಸರಿನಾ? ರೈಟ್. ಇದೇನಾಗಿರ್ಲಿ ಅಂತಂದ್ರೆ ಇದನ್ನ ನಾ ಏನ್ ಮಾಡ್ತೇನೆ ಅಂತಂದ್ರೆ ಇದನ್ನ ಸಮೀಕರಣ 2 ಅಂತ ಕರಿತೀನಿ. ಆ ನಂತರ ಇದನ್ನ ಸಮೀಕರಣ 1 ಅಂತ ಕರಿತೀನಿ. ಸೊ ಈ ತರ ಯಾಕೆ ಕರೆಯಕತ್ತೀವಿ ಅಂತಂದ್ರೆ ಇಲ್ಲಿ p² ಅದ, ಇಲ್ಲಿ p = 5a ಅಂತ ಬಂದೈತಿ. ಸೊ ಈ p ಬೆಲೆಯನ್ನು ನಾವ್ ಏನ್ ಮಾಡೋಣ ಅಂತಂದ್ರೆ ಈ ಸಮೀಕರಣ 1ರಲ್ಲಿ ತುಂಬೋಣ. ಅದಕ್ಕೊಂದು ವಾಕ್ಯ ಬರೆಯೋಣ. ಓಕೆ, ಏನಂತ ಬರೆಯೋಣ್ರಿ? p ಯ ಬೆಲೆಯನ್ನು ಸಮೀಕರಣ 1ರಲ್ಲಿ ತುಂಬಿದಾಗ p ಯ ಬೆಲೆ ಏನ್ ಮಾಡೋಣ್ರಿ? ಸಮೀಕರಣ 1ರೊಳಗ ತುಂಬೋಣಂತ. ಸೊ 1ರೊಳಗೆ ತುಂಬಿದ್ವಿ ಅಂದ್ರೆ ಇದೇನಾಗುತ್ತೆ? 5q² ಇಸ್ ಈಕ್ವಲ್ ಟು p ದಲ್ಲಿ ಏನ್ ಬರಿತೀವ್ರಿ? 5a ಅಂತ ಬರಿತೀವಿ. 5a² ಅಂತ ಬರೆಯೋಣ. ಓಕೆನಾ? ರೈಟ್. ಇದೇನಾಗುತ್ತೆ? 5q² ಇಸ್ ಈಕ್ವಲ್ ಟು 5 ಅಂದ್ರೆ ಏನಾಗುತ್ತೆ? 5 25, ಮುಂದಿದೇನಾಗುತ್ತೆ? a² ಆಗುತ್ತೆ. ಓಕೆ, ಈ 5 ಬಲಗಡೆ ಬಂದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಇಂಟು ಇರ್ತೈತಿ. ಈ ಬಲಗಡೆ ಬಂದ್ರೆ ಏನಾಗುತ್ತೆ ಅಂದ್ರೆ ಬಾಗ್ಲೆ ಆಗ್ತೈತಿ, ಡಿವೈಡೆಡ್ ಬೈ ಆಗ್ತೈತಿ. 25a² ಡಿವೈಡೆಡ್ ಬೈ 5. 5 ಒಂದ್ಲೆ 5 5 ಅಂದ್ರೆ ಇದೇನಾಗುತ್ತೆ ಅಂದ್ರೆ q² ಇಸ್ ಈಕ್ವಲ್ ಟು 5a² ಆಗುತ್ತೆ. ಓಕೆನಾ? ಸೊ ಇದೇನಪ್ಪಾ ಅಂದ್ರೆ 5q² = p² ಅಂತ ಬಂದಿತ್ತು. ಇಲ್ಲಿ q² = ಏನಪ್ಪಾ ಅಂತಂದ್ರೆ 5a² ಅಂತ ಬರಾಕತ್ತಿ. ಅಂದ್ರೆ ಈಗ 5ಕ್ಕ ಯಾವುದೇ ಒಂದು ಸಂಖ್ಯೆಯಿಂದ ಗುಣಿಸಿದಾಗ q² ಬರ್ತೈತಿ ಅಂತಂದ್ರ ಈ 5 ಏನ್ ಮಾಡ್ತೈತಿ? q² ಅನ್ನ ಭಾಗಿಸ್ತೈತಿ. ಸೊ ಅದನ್ನ ನಾವು ವಾಕ್ಯದೊಳಗೆ ಬರೋಣಂತ್ರಿ. 5 ಇದು q² ಅನ್ನು ಭಾಗಿಸುತ್ತದೆ. 5 ಇದು q² ಅನ್ನು ಭಾಗಿಸುತ್ತದೆ. 5 q² ಅನ್ನ ಭಾಗಿಸ್ತೈತಿ ಅಂತಂದ್ರ 5 ಇದು q ಅನ್ನು ಸಹ ಭಾಗಿಸುತ್ತದೆ. q ಅನ್ನು ಸಹ ಭಾಗಿಸುತ್ತದೆ. ಓಕೆನಾ? ಸೊ ನಾ 2 ಸೆಂಟೆನ್ಸ್ ಅನ್ನ ಹೈಲೈಟ್ ಮಾಡ್ತೇನ್ರಿ. ಇದು ಒಂದು 5 ಇದು q ಅನ್ನು ಸಹ ಭಾಗಿಸುತ್ತದೆ. ಆನಂತರ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ 5 ಇದು p ಅನ್ನು ಸಹ ಭಾಗಿಸುತ್ತದೆ. ಇದನ್ನ ಯಾವ ಆಧಾರದ ಮೇಲೆ ಬರ್ಲಿಕ್ಕಿದ್ದೀವ್ರಿ? ಇದನ್ನ ಪ್ರಮೇಯದ ಆಧಾರದ ಮೇಲೆ ಬರ್ಲಿಕ್ಕಿದ್ದೀವಿ. ಓಕೆ, ಸೊ ನಾ ಇನ್ನೊಂದ್ಸರಿ ಪ್ರಮೇಯದಿಂದ. ಓಕೆ, ನಾ ಅದನ್ನ ಇನ್ನೊಂದ್ಸರಿ ಹೇಳ್ತೇನ್ರಿ. 5 ಇದು p ಅನ್ನು ಸಹ ಭಾಗಿಸುತ್ತದೆ. ಇದು 5 ಇದು q ಅನ್ನು ಸಹ ಭಾಗಿಸುತ್ತದೆ. ಅಂದ್ರೆ 5 ಈ p ಮತ್ತು q ಗಳಿಗೆ ಎರಡನ್ನು ಭಾಗಿಸುತ್ತದೆ. ಸರಿನಾ? ರೈಟ್. ಇಲ್ಲಿ ಸ್ಟಾರ್ ಹಾಕುವ ಅವಶ್ಯಕತೆ ಇಲ್ಲ. 5 ಇದು p ಮತ್ತು q ಗಳನ್ನು ಭಾಗಿಸುತ್ತದೆ.
ಭಾಗಿಸುತ್ತದೆ. ಓಕೆ, ಇವೆರಡನ್ನು ಭಾಗಿಸ್ತೈತಿ ಅಂತಂದ್ರೆ ಇವೆರಡು ಏನಪ್ಪಾ ಅಂತಂದ್ರೆ ಸಹವಿಭಾಜ್ಯ ಸಂಖ್ಯೆಗಳಲ್ಲ. ಸಹವಿಭಾಜ್ಯ ಸಂಖ್ಯೆಗಳಂದ್ರೆ ಏನಪ್ಪಾ ಅಂತಂದ್ರೆ ಯಾವುದೇ ಏನ್ರಿ ಒಂದನ್ನು ಹೊರತುಪಡಿಸಿ ಯಾವುದೇ ಅಪವರ್ತನ ಇರಬಾರ್ದು. ಆದ್ರೆ ಇಲ್ಲಿ ಏನಾಗತೈತಿ ಅಂತಂದ್ರೆ ಪಿ ಮತ್ತು ಕ್ಯೂಗಳಿಗೆ ಎರಡಕ್ಕೂ ಏನಪ್ಪಾ ಅಂದ್ರೆ ಒಂದನ್ನು ಹೊರತುಪಡಿಸಿ 5 ಅನ್ನೋದು ಏನಪ್ಪಾ ಅಂತಂದ್ರ ಅಪವರ್ತನ ಐತಿ. ಸೊ ಇದು ಏನ್ ಹೇಳ್ತೈತಿ ಅಂತಂದ್ರ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳಲ್ಲ. ಸಹ ಅವಿಭಾಜ್ಯ ಸಂಖ್ಯೆಗಳಲ್ಲ. ಒಂದು ನಿಮಿಷ ಇದಕ್ಕಿಂತ ಮುಂಚೆ ನಾವು ಒಂದು ವಾಕ್ಯ ಬರೆದಿದ್ವಿ ಏನ್ರಿ, ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ. ಇದನ್ನ ಪಿ ಬೈ ಕ್ಯೂ ರೂಪದಲ್ಲಿ ಬರ್ದೇವೆ ಅಂತಂದ್ರೆ ಏನ್ರಿ, ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ. ಆಗ ನಾವು ಲೆಕ್ಕ ಮಾಡ್ಕೊತ ಹೋದಂಗೆಲ್ಲ ನಮ್ಗೆ ಏನ್ ಗೊತ್ತಾಗತೈತಿ ಅಂತಂದ್ರೆ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಅಲ್ಲ ಅಂತ ಗೊತ್ತಾಗ್ಲಿಕ್ಕೈತಿ. ಹಂಗಂದ್ರೆ ಇದು ನಾವು ಏನ್ ಅನ್ಕೊಂಡಿದ್ವಲ್ಲ ಇದಕ್ಕೇನಪ್ಪಾ ಅಂತಂದ್ರ ವಿರುದ್ಧವಾಗಿದೆ. ಎದಕ್ ವಿರುದ್ಧ ಆಗೈತ್ರಿ? √5 = ಪಿ ಬೈ ಕ್ಯೂ. ಪಿ ಮತ್ತು ಕ್ಯೂ ಸಹ ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು. ನಾವು ಬರೆದಿದ್ದ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನಾನು ಇದನ್ನ ಹೇಳ್ಬೇಕಾದಾಗೆಲ್ಲ ಇದು ಏನಂದ್ರೆ ಹೇಳ್ಕೊತ ಬರಿತಿರ್ತೇನ್ರಿ. ಅದರ ಆಧಾರದ ಮೇಲೆ ಏನಪ್ಪಾ ಅಂದ್ರೆ ಇದನ್ನ ಕಾಪಿ ಮಾಡ್ಕೊಡ್ರಿ. ಪಿ ಮತ್ತು ಕ್ಯೂ ಸಹ ಅವಿಭಾಜ್ಯ ಸಂಖ್ಯೆಗಳು ಎಂಬ ನಮ್ಮ ಊಹೆಗೆ ವಿರುದ್ಧವಾಗಿದೆ. ನಮ್ಮ ಊಹೆಗೆ ವಿರುದ್ಧವಾಗಿದೆ. ಓಕೆ, ಯಾಕೆ ವಿರುದ್ಧವಾಗೈತಿ ಅಂದ್ರೆ ನಮ್ಮ ಊಹೆ ಏನಾಗೈತಿ ಅಂತಂದ್ರೆ ಸರಿ ಇಲ್ಲ ರೀ, ಇದು ತಪ್ಪದ. ಅದ್ರ ಸಂಬಂಧ ಏನಪ್ಪಾ ಅಂತಂದ್ರೆ ವಿರುದ್ಧವಾಗಿದೆ. ಓಕೆ, ನಮ್ಮ ಊಹೆ ತಪ್ಪಾಗಿರುವುದರಿಂದ ವಿರುದ್ಧವಾಗಿರುವುದರಿಂದ ವಿರೋಧಾಭಾಸ ಉಂಟಾಗಿದೆ. ವಿರೋಧಾಭಾಸ ಉಂಟಾಗಿದೆ. Therefore ನಮ್ಮ ಊಹೆ ಏನಂದ್ರೆ ತಪ್ಪಾಗೈತಿ. ಅದ್ರ ಸಲುವಾಗಿ ಏನಪ್ಪಾ ಅಂದ್ರೆ ಇದು ನಾವು ಅನ್ಕೊಂಡಿದ್ದಕ್ಕೆ ಏನಪ್ಪಾ ಅಂದ್ರೆ ವಿರುದ್ಧವಾಗಿ ಬರಾಗಿದೆ. ನಮ್ಮ ಊಹೆ ಏನಾಗಿತ್ತಪ್ಪ ಅಂತಂದ್ರೆ √5 ಒಂದು ಭಾಗಲಬ್ಧ ಸಂಖ್ಯೆ ಅಂತಂದ್ರೆ ನಾವು ಅನ್ಕೊಂಡಿದ್ವಲ್ಲ ಅದೇ ಏನಾಗೈತಿ ಅಂತಂದ್ರೆ ಇದು ತಪ್ಪಾಗೈತಿ. ಅಂದ್ರೆ ಸರಿ ಆದದ್ದು ಏನ್ರಿ, √5 ಒಂದು. ಆದ್ದರಿಂದ √5 ಒಂದು ಏನಂತಂದ್ರೆ ನಾವು ತೀರ್ಮಾನಿಸಬಹುದ್ರಿ, ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಥವಾ ಅಭಾಗಲಬ್ಧ ಸಂಖ್ಯೆ ಎಂದು ತೀರ್ಮಾನಿಸುತ್ತೇವೆ ಅಂತ ಬರೀಬಹುದು. ಸರಿನಾ? ಸೊ ಇದನ್ನ ಏನಪ್ಪಾ ಅಂದ್ರೆ ಪ್ರತಿಯೊಂದು ವಾಕ್ಯ ಪ್ರತಿಯೊಂದು ಏನೇನದವಲ್ರಿ ಇದ್ರೊಳಗೆ ಎಲ್ಲಾನು ಏನಪ್ಪಾ ಅಂತಂದ್ರೆ ಇದು ಇದೇ ರೀತಿ ಬರೀರಿ. ಯಾಕಂತಂದ್ರೆ ಇದ್ರೊಳಗೆ ಯಾವ್ದಾದ್ರು ಒಂದು ಸ್ಟೆಪ್ ಅನ್ನ ನಾವು ಮಿಸ್ ಮಾಡಿದ್ವಿ ಅಂತಂದ್ರೆ ನಮಗೆ ಮಾರ್ಕ್ಸ್ ತೆಗೆಯುವಂತ ಸಾಧ್ಯತೆ ಐತಿ. ಓಕೆ, ಸೊ ಇದ್ರೊಳಗೆ ಏನೇನಾಗುತ್ತೆ ಅಂತಂದ್ರೆ ಮೊದಲನೇದು ಏನಪ್ಪಾ ಅಂತಂದ್ರೆ ಊಹೆ. ಇಲ್ಲಿ ತನಕ ಏನಪ್ಪಾ ಅಂದ್ರೆ ಊಹೆನೇ ಅದರಿ ಏನ್ರಿ, √5 ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ, ಅದು ಪಿ ಬೈ ಕ್ಯೂ ರೂಪದಾಗ ಬರ್ತೀವಿ. ಇಲ್ಲಿ ಪಿ ಕ್ಯೂ ಪೂರ್ಣಾಂಕಗಳು, ಆ ನಂತರ ಅವುಗಳ ಮಸ ಒಂದಾಗೈತಿ ಅಥವಾ ಅವುಗಳದ್ದು ಏನಪ್ಪಾ ಅಂತಂದ್ರೆ ಅವು ಸಹ ಅವಿಭಾಜ್ಯ ಸಂಖ್ಯೆಗಳಾಗ್ಯವು. ಇದೇನಪ್ಪಾ ಅಂದ್ರೆ ಇಲ್ಲಿ ತನಕ ಊಹೆ ಆಯ್ತು. ಆ ನಂತರ ಇದು ಒಂದೇ ಸ್ಟೆಪ್, ಇದು ಒಂದೇ ಹಂತ. ಆ ನಂತರ ಇದು ಎರಡನೇ ಹಂತ. ಏನಂತಂದ್ರೆ 5 ಇದು ಪಿ ಅನ್ನು ಸಹ ಭಾಗಿಸುತ್ತದೆ ಅನ್ನೋ ತರ ಮಾಡ್ತೀವಿ. ಅದು ಏನಪ್ಪಾ ಅಂದ್ರೆ ಎರಡನೇ ಹಂತ, ಸೆಕೆಂಡ್ ಸ್ಟೆಪ್. ಆ ನಂತರ ಮೂರನೇ ಹಂತದೊಳಗೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ 5 ಇದು ಕ್ಯೂ ಅನ್ನು ಸಹ ಭಾಗಿಸುತ್ತದೆ, ಇದು ಮೂರನೇ ಹಂತ. ಆ ನಂತರ ನಾಲ್ಕನೇ ಹಂತದೊಳಗೆ ಏನ್ ಮಾಡ್ತೀವಿ ಅಂತಂದ್ರೆ ಅದರದ್ದು ಏನಪ್ಪಾ ಅಂದ್ರೆ ಕನ್ಕ್ಲೂಷನ್ ಅನ್ನ ಬರಿತೀವಿ. ಏನಂತ ಬರಿತೀವಿ ಅಂತಂದ್ರೆ ಇದು ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳು, ಇವೇನಪ್ಪಾ ಅಂದ್ರೆ ಇವು ಸಹ ಅವಿಭಾಜ್ಯ ಸಂಖ್ಯೆಗಳ ಅಲ್ಲ. ಅದ್ರ ಸಂಬಂಧ ನಮ್ಮ ಊಹೆಗೆ ಏನಪ್ಪಾ ಅಂದ್ರೆ ಇದು ವಿರುದ್ಧವಾಗೈತಿ. ಅದರ ಸಲುವಾಗಿ √5 ಅನ್ನೋದು ಭಾಗಲಬ್ಧ ಸಂಖ್ಯೆ ಅಲ್ಲ, ಅಭಾಗಲಬ್ಧ ಸಂಖ್ಯೆ ಆಗೈತಿ ಅಂತಂದೇಳಿ ನಾವು ಇಲ್ಲಿ ಪ್ರೂವ್ ಮಾಡ್ತೀವಿ. ಓಕೆನಾ? ಸೊ ಇದನ್ನ ವಿಡಿಯೋನ ಪಾಸ್ ಮಾಡ್ಕೊಂಡು ಇದನ್ನ ಕಾಪಿ ಮಾಡ್ಕೊಡ್ರಿ. ಆ ನಂತರ ಎರಡನೇ ಮೇನ್ ಮೂರನೇ ಮೇನನ್ನ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಸೆಕೆಂಡ್ ಮೇನ್ ಏನದ ನೋಡ್ರಿ,
3+√2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಓಕೆ, ಸೊ ಮೊದಲಿಗೆ ಏನಂತಂದ್ರೆ ಇದನ್ನ ನಾವು ಯಾವ ನಿಯಮದಿಂದ ಸಾಧಿಸ್ತೀವಿ? ವೈರುಧ್ಯ ನಿಯಮದಿಂದ ಸಾಧಿಸ್ತೀವಿ. ಅಂದ್ರೆ ಫಸ್ಟ್ ಇದನ್ನ ಏನ್ ಮಾಡೋಣ ಅಂತಂದ್ರೆ ಊಹೆ ಮಾಡ್ಕೊಳ್ಳೋಣ. ಏನು ಅಂತಂತಂದ್ರೆ ಇದು ಅಭಾಗಲಬ್ಧ ಸಂಖ್ಯೆ ಅಲ್ಲ, ಭಾಗಲಬ್ಧ ಸಂಖ್ಯೆ ಅಂತಂದೇಳಿ ಏನಂತಂದ್ರೆ ಊಹೆಯನ್ನ ಮಾಡ್ಕೊಳ್ಳೋಣ. ಓಕೆ, 3+√2 ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ. ಭಾಗಲಬ್ಧ ಸಂಖ್ಯೆ ಆಗಿರಲಿ. ಓಕೆ, ಸೊ ಭಾಗಲಬ್ಧ ಸಂಖ್ಯೆ ಆಗಿರ್ಲಿ ಅಂತಂದ್ರೆ ಏನಾಗಿರ್ತೈತ್ರಿ? ಇದು P/Q ರೂಪದೊಳಗ ಬರ್ಯಾಕ ಬರ್ತೈತಿ ಅನ್ನೋಂತ ಅರ್ಥ ಕೊಡ್ತೈತಿ. ಸೊ P/Q ರೂಪದಾಗ ಬರ್ಯಾಕ ಬರ್ತೈತಿ ಅಂತಂದ್ರೆ ಏನ್ರಿ? P ಮತ್ತು Qಗಳು ಏನಪ್ಪಾ ಅಂತಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳು. ಇವುಗಳು ಸಹ ಅವಿಭಾಜ್ಯ ಸಂಖ್ಯೆಗಳು. ಆ ನಂತರ P ಮತ್ತು Q ಪೂರ್ಣಾಂಕಗಳು. ಗಣಿತ ರೂಪದೊಳಗೆ ಬರೀಬೇಕಂತಂದ್ರೆ ಇದು ಇನ್ನೊಂದು ಬಿಟ್ವಿ, ಏನಪ್ಪಾ ಅಂದ್ರೆ Q ಏನಾಗಿರ್ಬಾರ್ದು ಅಂದ್ರೆ 0 ಆಗಿರ್ಬಾರ್ದು. ಇದನ್ನ ಗಣಿತ ರೂಪದೊಳಗೆ ಬರೆಯೋದಾಯ್ತು ಅಂತಂದ್ರೆ P ಮತ್ತು Q ಗಳು ಏನಪ್ಪಾ ಅಂತಂತಂದ್ರೆ ಇವು ಏನಾಗಿದಾವ ಅಂತಂತಂದ್ರೆ P ಮತ್ತು Q ಇವೇನಂತಂದ್ರೆ ಪೂರ್ಣಾಂಕಗಳಿಗೆ ಏನಂತಂದ್ರೆ ಸೇರಿದವು. ಆ ನಂತರ ಏನಪ್ಪಾ ಅಂದ್ರೆ Q ಏನಾಗಿರ್ಬಾರ್ದು ಅಂತಂದ್ರೆ 0 ಆಗಿರ್ಬಾರ್ದು. ಓಕೆನಾ? ಸೊ ಪ್ರತಿ ಲೆಕ್ಕಕ್ಕೂ ಏನಪ್ಪಾ ಅಂದ್ರೆ ಇದು ಇಷ್ಟು ಬರೀದೇನಂತಂದ್ರೆ ಪ್ರತಿ ಲೆಕ್ಕಕ್ಕೂ ಇಷ್ಟು ಬರೀದ ಬರೀದು. ಓಕೆನಾ? ನಂತರ ಇದನ್ನ ಮುಂದುವರಿಬೇಕು ಅಂತಂದ್ರೆ ನಾ ಮತ್ತೆ ಇನ್ನೊಂದು ಸಾರಿ ಬರ್ತೇನ್ರಿ. 3+√2 P/Q. ಇದು √2 ಇಲ್ಲೇ ಇರಲಿ, 3 ರೈಟ್ ಸೈಡ್ ತಗೊಂಡು ಹೋಗೋಣ, ಬಲಗಡೆ ತಗೊಂಡು ಹೋಗೋಣ. ಇದೇನಾಗುತ್ತೆ? ಈ 3 ಬಲಗಡೆ ಹೋಯ್ತು ಅಂತಂದ್ರೆ ಏನಾಗುತ್ತೆ? -3 ಆಗುತ್ತೆ. ಓಕೆ, ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಇರ್ತೈತ್ರಿ. ಇದನ್ನ ನಾವು ಮುಂದೆ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಈ 1 ಮತ್ತು Q ಗಳ ಲಸ ಏನಾಗುತ್ತೆ ಅಂದ್ರೆ Q ಆಗುತ್ತೆ. Q ಒಂದ್ಲೇ Q, 1 Qಲೇ Q. P × 1 ಅಂದ್ರೆ P ಬರ್ತದ, ಪ್ಲಸ್ ಇಲ್ಲ ರೀ, ಇಲ್ಲಿ ಏನದ ಇಲ್ಲಿ ಮೈನಸ್ ಅದ. -3 × Q ಅಂದ್ರೆ ಏನ್ ಬರ್ತದ ಅಂದ್ರೆ -3Q ಬರ್ತದೆ. P Q ಇವೆರಡು ಏನಂದ್ರೆ ಪೂರ್ಣಾಂಕದವ ಅಂತಂದ್ರೆ ಇದು ಎಲ್ಲಾ ಸೇರಿದ್ರೆ ಏನಾಗ್ತೈತಿ ಅಂತಂದ್ರೆ ಇದು ಒಂದು ಏನಪ್ಪಾ ಅಂತಂದ್ರೆ ಭಾಗಲಬ್ಧ ಸಂಖ್ಯೆ ಆಗ್ತತಿ. ಇದೇನಾಗ್ತತಿ ಅಂತಂದ್ರೆ ಇದೊಂದು ಭಾಗಲಬ್ಧ ಸಂಖ್ಯೆ. ಹಾಗಾದ್ರೆ ಇದೇನಾಗ್ತದ್ರಿ? √2 ಅನ್ನೋದು ಏನಪ್ಪಾ ಅಂತಂದ್ರೆ ಇದು ಅಭಾಗಲಬ್ಧ ಸಂಖ್ಯೆ. √2 ಅನ್ನೋದು ಏನಪ್ಪಾ ಅಂತಂದ್ರೆ ಅಭಾಗಲಬ್ಧ ಸಂಖ್ಯೆ ಅಲ್ರಿ. ಒಂದ್ ಕಡೆ ಭಾಗಲಬ್ಧ ಸಂಖ್ಯೆ, ಇನ್ನೊಂದು ಏನಪ್ಪಾ ಅಂದ್ರೆ ಇನ್ನೊಂದ್ ಕಡೆ ಅಭಾಗಲಬ್ಧ ಸಂಖ್ಯೆ ಬರ್ಲಿಕ್ಕೆ ಇದು ಏನಪ್ಪಾ ಅಂತಂದ್ರೆ ಇದು ಸಾಧ್ಯನೇ ಇಲ್ಲ. ಬಂದ್ರೆ ಎರಡು ಕಡೆ ಏನಂದ್ರೆ ಭಾಗಲಬ್ಧ ಇರಬೇಕು, ಇಲ್ಲಾಂದ್ರೆ ಎರಡು ಕಡೆ ಏನಾಗಿರ್ಬೇಕಂದ್ರೆ ಅಭಾಗಲಬ್ಧ ಇರಬೇಕು. ಒಂದ್ ಕಡೆ ಭಾಗಲಬ್ಧ ಸಂಖ್ಯೆ, ಇನ್ನೊಂದು ಕಡೆ ಅಭಾಗಲಬ್ಧ ಸಂಖ್ಯೆ ಬರೋದಿಲ್ಲ. ಸೊ ಬರಲ್ಲ ಅಂತಂದ್ರೆ ಇದೇನಪ್ಪಾ ಅಂತಂದ್ರೆ ತಪ್ಪಾಗೈತಿ. ಅದ್ರ ಸಂಬಂಧ ಏನಾಗೈತಿ ಅಂತಂದ್ರೆ 3+√2 ಅನ್ನೋದು ಏನಂತಂದ್ರೆ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ, ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ನಾವಿಲ್ಲಿ ಹೇಳ್ತೀವಿ. ಓಕೆನಾ? ಸೊ ಏನ್ರಿ? P - 3Q / Q ಒಂದು ಭಾಗಲಬ್ಧ ಸಂಖ್ಯೆ ಆದರೆ √2 ಒಂದು ಅಭಾಗಲಬ್ಧ ಸಂಖ್ಯೆ. ಇದು ಅಸಾಧ್ಯ. ಓಕೆ, ಸೊ ಆದುದರಿಂದ 3+√2 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ. ಓಕೆ, ಸೊ ಅದ್ರ ಸಲುವಾಗಿ ನಾವೇನ್ ಹೇಳ್ತೀವಿ ಅಂತಂದ್ರೆ 3+√2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಓಕೆ, ಸೊ ನಮ್ಮ ಊಹೆ ಏನಾಗಿದೆ ಅಂತಂದ್ರೆ ಇಲ್ಲಿ ತಪ್ಪಾಗೈತಿ. ಯಾಕಂತಂದ್ರೆ ಇಲ್ಲಿ ಈ ರೀತಿ ಬರ್ಲಿಕ್ಕಿಲ್ಲ.
ಒಂದ್ ಕಡೆ ಅಭಾಗಲಬ್ಧ ಸಂಖ್ಯೆ, ಇನ್ನೊಂದು ಕಡೆ ಭಾಗಲಬ್ಧ ಸಂಖ್ಯೆ ಈ ತರ ಬರ್ಲಿಕ್ಕಿಲ್ಲ. ಇದು ಏನಂದ್ರೆ ಅಸಾಧ್ಯವಾದದ್ದು. ಇದು ಯಾಕೆ ಅಸಾಧ್ಯ ಆಗೈತಿ ಅಂತಂದ್ರ ನಾವು ಮಾಡ್ಕೊಂಡಿರುವಂತ ಊಹೆ ಏನಾಗೈತೆ ಅಂದ್ರೆ ತಪ್ಪಾಗೈತಿ. ಅದ್ರ ಸಲುವಾಗಿ 3+√2 ಅನ್ನೋ ಅದೇನಪ್ಪಾ ಅಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಅನ್ನುವಂತ ನಮ್ಮ ಊಹೆ ತಪ್ಪಾಗೈತಿ. ಅದು ಒಂದು ಏನಪ್ಪಾ ಅಂತಂದ್ರ ಅಭಾಗಲಬ್ಧ ಸಂಖ್ಯೆ ಆಗಿದೆ. ಓಕೆನಾ, ರೈಟ್. ಸೊ ಇದು ಸೆಕೆಂಡ್ ಮೇನ್. ನೆಕ್ಸ್ಟ್ ಥರ್ಡ್ ಮೇನ್ ಏನದ ನೋಡ್ರಿ, ಈ ಕೆಳಗಿನ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳೆಂದು ಸಾಧಿಸಿ. ಈ ಕೆಳಗಿನ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಓಕೆ, ಸೊ ಥರ್ಡ್ ಮೇನ್ ಫಸ್ಟ್ ಕ್ವಶನ್ ಏನದ ರೀ, ಮೊದಲೇ ಪ್ರಶ್ನೆ ಏನೈತಂದ್ರ 1/√2. ಇದನ್ನ ಏನಂತಂದ್ರೆ ಅಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಸಾಧಿಸ್ರಿ ಅಂತ ಹೇಳಾಕತ್ತಾನ. ಓಕೆನಾ, ಸೊ ಅಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಸಾಧಿಸ್ಬೇಕಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಓಕೆ, ಸೊ ಪರಿಹಾರ ಮೊದಲಿಗೆ ಏನಂತಂದ್ರೆ ಊಹೆಯನ್ನ ಮಾಡ್ಕೋತೇವೆ. ಮೊದಲಿಗೆ ಏನ್ ಮಾಡ್ತೇವ್ರಿ, ಊಹೆಯನ್ನು ಮಾಡ್ಕೋತೇವೆ. ಊಹೆ ಏನ್ ಮಾಡ್ಕೋತೇವ್ರಿ, ಇದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ಬೇಕಂದ್ರೆ ಮೊದಲಿಗೆ ಇದನ್ನ ಏನಪ್ಪಾ ಅಂತಂದ್ರ ಭಾಗಲಬ್ಧ ಸಂಖ್ಯೆ ಅಂತಂದ ಹೇಳಿ ನಾವೇನಂದ್ರೆ ಊಹೆಯನ್ನ ಮಾಡ್ಕೋತೇವೆ. 1/√2 ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ. ಭಾಗಲಬ್ಧ ಸಂಖ್ಯೆಯಾಗಿರಲಿ. ಓಕೆ, ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ಲಿ ಅಂತಂದು ಹೇಳಾಕತ್ತೀವಿ ಅಂತಂದ್ರ ಇದ್ಯಾಕ್ರಿ, ಓಕೆ, ಆಗಿರ್ಲಿ. ಓಕೆ, ಸರಿ. ಇದು ಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಏನಾಗಿರ್ಬೇಕ್ರಿ, ಇದು p/q ರೂಪದಾಗಿರ್ಬೇಕು. ಓಕೆ, 1/√2 ಅನ್ನೋದು ಏನಂತಂದ್ರೆ p/q ರೂಪದೊಳಗೆ ಇದನ್ನ ಏನಪ್ಪಾ ಅಂತಂದ್ರೆ ಬರಿಬಹುದು. ಹಾಗಂದ್ರೆ ಈ p ಮತ್ತು q ಗೆ ಏನಪ್ಪಾ ಅಂದ್ರೆ ರಿಲೇಷನ್ ಇದು ಯಾವ ರೀತಿ ಸಂಬಂಧ ಇರ್ತೈತ್ರಿ, p ಮತ್ತು q ಸಹ ಅವಿಭಾಜ್ಯ ಸಂಖ್ಯೆಗಳು. p ಮತ್ತು q ಏನಂದ್ರಿ, ಸಹ ಅವಿಭಾಜ್ಯ ಸಂಖ್ಯೆಗಳು. p ಮತ್ತು q ಸಹ ಅವಿಭಾಜ್ಯ ಸಂಖ್ಯೆಗಳು. ಆ ನಂತರ ಏನಪ್ಪಾ ಅಂದ್ರ p ಮತ್ತು q ಪೂರ್ಣಾಂಕಗಳು. ಇವೇನಾಗ್ಯಾವ್ರಿ, ಪೂರ್ಣಾಂಕಗಳಾಗಿದಾವು. ಆ ನಂತರ q ಏನಾಗಿರ್ಬಾರ್ದು ಅಂತಂದ್ರ 0 ಆಗಿರ್ಬಾರ್ದು. ಓಕೆ, ಆ ನಂತರ ಇನ್ನೊಂದು ಇದನ್ನ ಗಣಿತ ರೂಪದೊಳಗೆ ಬರೆದಾಯ್ತು ಅಂತಂದ್ರ p ಮತ್ತು q ಗಳು ಏನಪ್ಪಾ ಅಂತಂದ್ರ ಇದಕ್ಕೆ ಸೇರಿದಾವ ಅಂತಂದ್ರ ಇಂಟೀಜರ್ಸ್, ಪೂರ್ಣಾಂಕಗಳಿಗೆ ಸೇರಿದವು. ಆ ನಂತರ ಇನ್ನೊಂದು ಏನಪ್ಪಾ ಅಂತಂದ್ರೆ q ಏನಾಗಿರ್ಬಾರ್ದು ಅಂತಂದ್ರೆ 0 ಆಗಿರ್ಬಾರ್ದು. ಓಕೆ, ಇದಿಷ್ಟು ಬರೆದ ನಂತರ ಏನಂತಂದ್ರೆ ಈಗ ಲೆಕ್ಕವನ್ನ ನಾವು ಮುಂದೆ ಸ್ಟಾರ್ಟ್ ಮಾಡ್ಕೊತ ಹೋಗೋಣಂತ್ರಿ. 1/√2 p/q. ಸರಿ. ಈಗ ಇದ್ರೊಳಗೆ ಗಣಿತದೊಳಗೆ ಏನಪ್ಪಾ ಅಂದ್ರೆ ಛೇದದೊಳಗ √2 ಇರಬಾರ್ದು. ಸೊ √2 ಇರಬಾರ್ದು ಅಂತಂದ್ರೆ ಇದನ್ನ ನಾವು ಅಕರ್ಣೀಕರಿಸ್ತೀವಿ. ಅಕರ್ಣೀಕರಿಸಿದ್ರೆ ಏನಾಗುತ್ತೆ ಅಂತಂದ್ರ ಏನಾಗತ್ರಿ, 1/√2 ನಾವು ಅಕರ್ಣೀಕರಿಸ್ತೀವಿ ಅಂತಂದ್ರೆ ಇದನ್ನ √2 ಗುಣಿಸ್ತೀವಿ, ಮತ್ತೆ ಏನಪ್ಪಾ ಅಂತಂದ್ರೆ ಭಾಗಿಸ್ತೀವಿ. ಓಕೆ, 1 × √2 ಅಂದ್ರೆ ಏನಾಗತ್ರಿ, √2 ಆಗುತ್ತೆ. √2 × √2 ಅಂತಂದ್ರೆ √2 ಹೋಲ್ ಸ್ಕ್ವೇರ್ ಆಗ್ತದ್ರಿ. ಸ್ಕ್ವೇರ್ ಕ್ಯಾನ್ಸಲ್ ಆತಂದ್ರೆ 2 ಬರ್ತೈತಿ. ನಾನು ಇಲ್ಲೊಂದು ಸ್ಟೆಪ್ ಅನ್ನ ಇದು ಮಾಡ್ತಾ ಇದ್ದೀನಿ, ಸ್ಕಿಪ್ ಮಾಡ್ತಾ ಇದ್ದೀನಿ. ಬೇಡ, ನಿಮ್ ಸ್ಕಿಪ್ ಮಾಡಿದ್ರೆ ನಿಮ್ಗೆ ತೊಂದರೆ ಆಗ್ಬೋದೇನೋ. ಸೊ ನಾ ಏನಪ್ಪಾ ಅಂತಂದ್ರೆ ಅದನ್ನ ಬರೆದ ಬಿಡ್ತೇನೆ. √2 × √2 ಅಂದ್ರೆ √2 ಸ್ಕ್ವೇರ್ ಆಯ್ತು. ಸ್ಕ್ವೇರ್ ಕ್ಯಾನ್ಸಲ್ ಆಗ್ತತಿ. ಅಂದ್ರೆ ಇದೇನಾಗುತ್ತೆ, √2 = p/q. ಇದು 2 ಈ ಕಡೆ ಹೋಗ್ಲಿ. √2 = 2p √2 = 2p/q. ಓಕೆ, ಸೊ ಇಲ್ಲಿ p ಮತ್ತು q ಏನಪ್ಪಾ ಅಂತಂದ್ರೆ ಪೂರ್ಣಾಂಕಗಳು. 2 ಅನ್ನೋದು ಪೂರ್ಣಾಂಕ, p ಮತ್ತು q ಏನಂದ್ರೆ ಇವು ಏನಪ್ಪಾ ಅಂದ್ರೆ ಪೂರ್ಣಾಂಕ. ಇವು 3 ಪೂರ್ಣಾಂಕಗಳಾಗ್ಯಾವು ಅಂತಂದ್ರೆ ಇದೇನಾಗಿರ್ತೈತಿ ಅಂತಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ತೈತಿ. ಇದೇನ್ರಿ, ಇದು ಭಾಗಲಬ್ಧ ಸಂಖ್ಯೆ. ಇದು ಭಾಗಲಬ್ಧ ಸಂಖ್ಯೆ. ಎಡಗಡೆನೂ ಭಾಗಲಬ್ಧ ಸಂಖ್ಯೆ ಐತಾ? ಇಲ್ಲ. √2 ಅನ್ನೋದು ಏನಂದ್ರೆ ಭಾಗಲಬ್ಧ ಸಂಖ್ಯೆ ಅಲ್ಲ, ಇದು ಅಭಾಗಲಬ್ಧ ಸಂಖ್ಯೆ. ಇದೇನ್ರಿ, ಇದು ಅಭಾಗಲಬ್ಧ ಸಂಖ್ಯೆ. ಒಂದ್ ಕಡೆ ಭಾಗಲಬ್ಧ ಸಂಖ್ಯೆ, ಇನ್ನೊಂದ್ ಕಡೆ ಅಭಾಗಲಬ್ಧ ಸಂಖ್ಯೆ ಬರಾಕತ್ತೈತಿ. ಹಿಂಗ್ ಬರ್ಲಿಕ್ಕೆ ಸಾಧ್ಯನಾ? ಇಲ್ಲ ರೀ, ಸಾಧ್ಯ ಇಲ್ಲ. ಸೊ ಅದ್ರ ಸಂಬಂಧ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದನ್ನ ವಾಕ್ಯ ರೂಪದೊಳಗೆ ಬರ್ತೀವಿ. ಏನಂತಂದ್ರೆ 2p / q ಒಂದು ಭಾಗಲಬ್ಧ ಸಂಖ್ಯೆ. ಇದೊಂದು ಏನಂತಂದ್ರೆ ಭಾಗಲಬ್ಧ ಸಂಖ್ಯೆ. ಇದೊಂದು ಭಾಗಲಬ್ಧ ಸಂಖ್ಯೆ. ಆದರೆ ಎಡಗಡೆ ಇರುವಂತಹ √2 ಅನ್ನೋದು ಏನೈತಲ್ಲ,
√2 ಒಂದು ಅಭಾಗಲಬ್ಧ ಸಂಖ್ಯೆ. ಅಭಾಗಲಬ್ಧ ಸಂಖ್ಯೆ ಇದು ಅಭಾಗಲಬ್ಧ ಸಂಖ್ಯೆ. ಒಂದ್ ಕಡೆ ಭಾಗಲಬ್ಧ ಸಂಖ್ಯೆ, ಇನ್ನೊಂದ್ ಕಡೆ ಏನಂತಂದ್ರೆ ಅಭಾಗಲಬ್ಧ ಸಂಖ್ಯೆ ಐತಿ. ಈ ರೀತಿ ಬರ್ಲಿಕ್ಕೆ ಸಾಧ್ಯನಾ ಅಂತಂದ್ರೆ ಇದು ಬರಲ್ಲ. ಸೊ ಇದು ಏನಂತಂದ್ರೆ ಇದು ಏನಂತಂದ್ರೆ ಇದು ಏನಂತಂದ್ರೆ ಅಸಾಧ್ಯ. ಸೊ ಇದು ಅಸಾಧ್ಯವಾದದ್ದು ಯಾಕೆ ಬಂದೈತಿ ಅಂತಂತಂದ್ರೆ ನಮ್ಮ ಊಹೆ ತಪ್ಪಾಗಿರೋದ್ರಿಂದ ಇದು ಬಂದೈತಿ. ಅಂದ್ರೆ therefore ಆದುದರಿಂದ 1/√2 ಒಂದು ಭಾಗಲಬ್ಧ ಸಂಖ್ಯೆ, ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ. ತಪ್ಪಾಗಿದೆ. ಸೊ ತಪ್ಪಾಗೈತಿ ಅಂದ್ರೆ ಸರಿಯಾದದ್ದು ಏನ್ರಿ? ಸರಿಯಾದದ್ದು ಏನಪ್ಪಾ ಅಂತಂದ್ರ 1/√2 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ, ಅಭಾಗಲಬ್ಧ ಸಂಖ್ಯೆ ಆಗಿದೆ. ಒಂದು ಅಭಾಗಲಬ್ಧ ಸಂಖ್ಯೆ ಯಾಗಿದೆ. ಓಕೆನಾ? ಸರಿ. ಈಗ √2, √3, √5 ಇವನೇನಪ್ಪಾ ಅಂದ್ರೆ 3 ಅಥವಾ 4 ಮಾರ್ಕ್ಸ್ ಕೇಳಿದಂದ್ರೆ ಇವ್ನ ಏನ್ ಮಾಡ್ತಾನ ಅಂತಂದ್ರೆ 2 ಮಾರ್ಕ್ಸ್ಗೆ ಕೇಳ್ತಾನ. ಓಕೆ, ಒಂದ್ ವೇಳೆ ಅದನ್ನ ಕೇಳಿದ್ರೆ ಇದನ್ನ ಕೇಳಲ್ಲ, ಇದನ್ನ ಕೇಳಿದ್ರೆ ಅದನ್ನ ಕೇಳಲ್ಲ. ಸೊ ಒಟ್ಟ ಏನಪ್ಪಾ ಅಂದ್ರೆ 2ರ ಒಂದ್ ಏನಪ್ಪಾ ಅಂದ್ರೆ ನಮ್ಮ ಎಕ್ಸಾಮ್ಗೆ ಗ್ಯಾರಂಟಿ ಬಂದೇ ಬರುತ್ತೆ. ಓಕೆ, ಸೊ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಹೆಂಗದವಲ್ಲ ಹಂಗೆ ನೀಟಾಗಿ ಏನಂತಂದ್ರೆ ಇದನ್ನ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಇದು ನಮ್ಗೆ ಎಕ್ಸಾಮಿಗೆ ಗ್ಯಾರಂಟಿ ಬರ್ತದೆ. ಓಕೆನಾ? ಸೊ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ 3ನೇ ಮೇನ್ ಒಳಗ 2ನೇದು ಮತ್ತು 3ನೇ ಲೆಕ್ಕಗಳನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ 3rd ಮೇನ್ ಒಳಗ ಸೆಕೆಂಡ್ ಪ್ರಶ್ನೆ ಏನದ ನೋಡ್ರಿ. 7/5 7√5 ಏನಂತಂದ್ರೆ ಅಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಸಾಧಿಸಂತಂದ್ರಿ. ಸೊ ಇದನ್ನ ಸಾಧಿಸಬೇಕಾದಾಗ ನಾವು ಮೊದಲು ಏನ್ ಮಾಡ್ತೀವಿ ಅಂತಂದ್ರೆ ಇದನ್ನ ವಿರುದ್ಧವಾಗಿ ತಗೋತೀವಿ. ಇದ್ರದ್ದು ಏನಪ್ಪಾ ಅಂತಂದ್ರೆ ಉಲ್ಟಾ ತಗೋತೀವಿ. ಏನಂತಂದ್ರೆ 7√5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಭಾಗಲಬ್ಧ ಸಂಖ್ಯೆ ಯಾಗಿರಲಿ. ಓಕೆ, ಸೊ ಇದು ಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಮುಂದೆ ಏನ್ ಬರ್ತೀವಿ ನಾವು? ಇದೊಂದು ಭಾಗಲಬ್ಧ ಸಂಖ್ಯೆ ಆಗಬೇಕು ಅಂತಂದ್ರೆ ಇದು ಯಾವ ರೂಪದಾಗಿರ್ಬೇಕು ಅಂತಂದ್ರೆ p/q ರೂಪದೊಳಗಿರ್ಬೇಕು. ಆ ನಂತರ p ಮತ್ತು q ಏನಂತಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳು. ಓಕೆ, ಸೊ ಮತ್ತೆ ಇನ್ನೊಂದೇನಂತಂದ್ರೆ p ಮತ್ತು ಕ್ಯೂಗಳು ಇವೆರಡು ಏನಪ್ಪಾ ಅಂತಂತಂದ್ರೆ ಇವೆರಡು ಏನ್ರಿ ಪೂರ್ಣಾಂಕಗಳು. ಮತ್ತೆ ಏನ್ ಬರೀತೀವ್ರಿ ನಾವು? ಆನಂತರ ಇನ್ನೊಂದೇನ್ರಿ ಕ್ಯೂ ಏನಾಗಿರ್ಬಾರ್ದು ಅಂತಂದ್ರೆ 0 ಆಗಿರ್ಬಾರ್ದು. ಆನಂತರ ಏನಂತಂದ್ರೆ ಪಿ ಮತ್ತೆ ಕ್ಯೂಗಳು ಏನಪ್ಪಾ ಅಂತಂದ್ರೆ ಅವು ಎದಕ್ಕೆ ಸೇರಿದಾವ ಅಂತಂತಂದ್ರೆ ಪೂರ್ಣಾಂಕಗಳಿಗೆ ಸೇರಿದವು. ಆನಂತರ ಏನಪ್ಪಾ ಅಂದ್ರೆ ಕ್ಯೂ 0 ಆಗಿರ್ಬಾರ್ದು. ಓಕೆ, ಸೊ ಇದಿಷ್ಟು ಒಂದೇ ಸ್ಟೆಪ್ ನಾವು ಬರೆದ್ವಿ. ಎಲ್ಲ ಲೆಕ್ಕಕ್ಕೂ ಇದನ್ನ ನಾವು ಬರಿತೀವಿ. ಓಕೆ, ನಂತರ ಇದನ್ನ ನಾವು ಮುಂದುವರಿಬೇಕಂದ್ರೆ ನಾ ಇದನ್ನ ಇನ್ನೊಂದ್ಸರಿ ಬರ್ಕೋತೀನಿ. 7√5 p/q. ಈಗ √5 ಇಲ್ಲೇ ಇರಲಿ, 7 ಈ ಕಡೆ ಬರಲಿ. ಇವೆರಡರ ನಡುವೆ ಏನಂತಂದ್ರೆ ಇಂಟು ಅದರಿ. ಹಾಗಂದ್ರೆ ಬಲ್ಗಡೆ ಹೋದ್ರೆ ಇದೇನಾಗುತ್ತೆ ಅಂತಂದ್ರೆ √5 p/7q ಆಗ್ತದೆ. p/7q ಆಗ್ತದೆ. ಸೊ ಇಲ್ಲಿ p/7q, p ಅನ್ನೋದು ಇಂಟಿಜರ್, q ಅನ್ನೋದು ಇಂಟಿಜರ್, 7 ಅನ್ನೋದು ಏನಪ್ಪಾ ಅಂತಂದ್ರೆ ಇಂಟಿಜರ್. ಇಲ್ಲಿ 3 ಇಂಟಿಜರ್ ಅದಾವ ಅಂತಂದ್ರೆ ಇದೇನಾಗ್ತತಿ ಅಂತಂತಂದ್ರ ಭಾಗಲಬ್ಧ ಸಂಖ್ಯೆ ಆಗ್ತತಿ. ಇದೇನಾಗ್ತದ್ರಿ? ಇದು ಭಾಗಲಬ್ಧ ಸಂಖ್ಯೆ. ಆದ್ರೆ √5 ಅನ್ನೋದು ಏನಪ್ಪಾ ಅಂತಂದ್ರ ಅಭಾಗಲಬ್ಧ ಸಂಖ್ಯೆ ಅಲ್ರಿ. ಒಂದ್ ಕಡೆ ಭಾಗಲಬ್ಧ ಸಂಖ್ಯೆ, ಇನ್ನೊಂದ್ ಕಡೆ ಅಭಾಗಲಬ್ಧ ಸಂಖ್ಯೆ ಬರ್ತದ? ಬರಲ್ಲ. ಹಿಂಗಾಗಿ ಏನಪ್ಪಾ ಅಂತಂತಂದ್ರೆ ಇದು ಯಾಕೆ ಈ ತರ ಆಗ್ಲಿಕ್ಕತೈತಿ ಅಂತಂದ್ರ ನಮ್ಮ ಊಹೆ ತಪ್ಪಾಗೈತಿ. ಅದ್ರ ಸಂಬಂಧ ಇದು ಈ ರೀತಿ ಬರ್ಲಿಕ್ಕತೈತಿ. ಸೊ ನಮ್ಮ ಊಹೆ ಏನಂತಂದ್ರೆ 7√5 ಅನ್ನೋದು ಏನಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಅನ್ಕೊಂಡಿದ್ವಿ. ನಮ್ಮ ಊಹೆ ತಪ್ಪಾಗಿರೋದ್ರಿಂದ ಅದೇನಂತಂದ್ರೆ ಭಾಗಲಬ್ಧ ಸಂಖ್ಯೆ ಅಲ್ಲ, ಅಭಾಗಲಬ್ಧ ಸಂಖ್ಯೆ ಆಗೈತಿ. ಸೊ ಇಲ್ಲಿ ನಾವೇನ್ ಬರ್ತೀವಿ ಅಂತಂದ್ರೆ p/7q ಒಂದು ಭಾಗಲಬ್ಧ ಸಂಖ್ಯೆ. ಇದೇನ್ರಿ? ಇದು ಭಾಗಲಬ್ಧ ಸಂಖ್ಯೆ. ಆದರೆ ಎಡಗಡೆ ಇರುವಂತಹ √5 ಏನಪ್ಪಾ ಅಂತಂದ್ರೆ √5 ಒಂದು ಅಭಾಗಲಬ್ಧ ಸಂಖ್ಯೆ. ಇದೇನ್ರಿ? ಇದು ಅಭಾಗಲಬ್ಧ
ಸಂಖ್ಯೆ. ಇದು ಸಾಧ್ಯನಾ? ಇಲ್ಲ ರೀ, ಇದು ಸಾಧ್ಯ ಅಲ್ಲ. ಇದು 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 ಅಸಾಧ್ಯ. ಓಕೆ, ಇದು ಯಾಕೆ ಹಿಂಗಾಗೈತಿ ಅಂತಂತಂದ್ರೆ ಏನ್ರಿ, 7√5 therefore 7√5 ಒಂದು ಭಾಗಲಬ್ಧ ಸಂಖ್ಯೆ, ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ. ಈಗೇನಪ್ಪಾ ಅಂತಂದ್ರೆ ನಮ್ಮ ಊಹೆ ಇಲ್ಲೇನಂದ್ರೆ ತಪ್ಪಾಗಿದೆ. ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರೆ 7√5 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ, ಒಂದು ಅಭಾಗಲಬ್ಧ ಸಂಖ್ಯೆ ಯಾಗಿದೆ. ಸರಿನಾ? ರೈಟ್. ಸೊ 7√5 ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಪ್ರೂವ್ ಮಾಡಿದ್ವಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ 6 + √2 ಇದೇನಪ್ಪಾ ಅಂದ್ರೆ ಅಭಾಗಲಬ್ಧ ಸಂಖ್ಯೆ ಅಂತ ಪ್ರೂವ್ ಮಾಡಬೇಕು. ಸೊ ಬರ್ರಿ ಸ್ಟಾರ್ಟ್ ಮಾಡೋಣ ಪರಿಹಾರ. ಸೊ ಮೊದಲು ಏನಪ್ಪಾ ಅಂತಂದ್ರೆ ಊಹೆ ಏನ್ ಬರ್ತೀವಿ ಅಂತಂದ್ರೆ ಇದನ್ನ ಅಭಾಗಲಬ್ಧ ಸಂಖ್ಯೆ ಅಂತ ಪ್ರೂವ್ ಮಾಡಂದ್ರೆ ನಾವು ಮೊದಲಕ್ಕೆ ಏನ್ ಮಾಡ್ಕೋತೀವಿ ಅಂದ್ರೆ ಇದನ್ನ ಭಾಗಲಬ್ಧ ಸಂಖ್ಯೆ ಅಂತ ಅನ್ಕೋತೀವಿ. ಓಕೆ, ಸೊ 6 + √2 ಒಂದು ಏನಾಗಿಲ್ರಿ, ಭಾಗಲಬ್ಧ ಸಂಖ್ಯೆ ಯಾಗಿರಲಿ. ಓಕೆ, ಯಾಗಿರಲಿ ಸರಿನಾ? ಸರಿ. ಇದೊಂದು ಭಾಗಲಬ್ಧ ಸಂಖ್ಯೆ ಅಂತಂದ್ರೆ ನಾವು ಏನ್ ಬರಿತೀವ್ರಿ, ಇದು ಯಾವ ರೂಪದೊಳಗಿರ್ಬೇಕು ಅಂತಂದ್ರೆ p/q ರೂಪದಾಗಿರ್ಬೇಕು. ಆನಂತರ p ಮತ್ತು q ಗಳ ಸಂಬಂಧ ಏನಪ್ಪಾ ಅಂತಂದ್ರೆ p ಮತ್ತು q ಗಳು ಎಂತ ಸಂಖ್ಯೆಗಳು? ಸಹ ಅವಿಭಾಜ್ಯ ಸಂಖ್ಯೆಗಳು. ಸಹಅವಿಭಾಜ್ಯ ಸಂಖ್ಯೆಗಳು. ಓಕೆನಾ? ಸೊ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ p ಮತ್ತು q ಗಳು ಏನಪ್ಪಾ ಅಂತಂದ್ರೆ ಇವು ಪೂರ್ಣಾಂಕಗಳು. ಇವೇನಂತಂದ್ರೆ ಪೂರ್ಣಾಂಕಗಳು. ಸರಿ, ಪೂರ್ಣಾಂಕಗಳು. ಆನಂತರ ಇನ್ನೊಂದು ಏನಪ್ಪಾ ಅಂತಂದ್ರೆ q is not equal to 0. ನೀವು ಇಲ್ಲಿ ಇನ್ನೊಂದು ಆಡ್ ಮಾಡ್ಬೋದು. ಏನಪ್ಪಾ ಅಂತಂದ್ರೆ p ಮತ್ತು q ಗಳ ಏನಾಗಿರ್ತೈತಿ ಅಂತಂದ್ರೆ ಒಂದಾಗಿರ್ತೈತಿ. ಇಲ್ಲಿ ಏನ್ ಬರ್ತೀವಲ್ರಿ, ಇದರ ಅರ್ಥನೇ ಏನಪ್ಪಾ ಅಂದ್ರೆ ಇದು. ಓಕೆ, ಸೊ ನಾನು ಇದ್ರೊಳಗೆ ಮಿಸ್ ಮಾಡಿದೀನಿ, ಹಿಂದೆ ಲೆಕ್ಕದೊಳಗೂ ಮಿಸ್ ಮಾಡಿದಂಗ ಅದೀನಿ. ಅದನ್ನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಬರೀರಿ. ಅದ ಗಳ ಏನಾಗಿರ್ತೈತಿ ಅಂದ್ರೆ ಒಂದಾಗಿರ್ತೈತಿ. ಇದನ್ನ ಗಣಿತ ಬರೀದಾಯ್ತಂದ್ರೆ ಹೆಂಗ್ ಬರಿತೀವ್ರಿ? ಈ p ಮತ್ತು q ಗಳು ಏನಪ್ಪಾ ಅಂತಂದ್ರೆ ಇದು ಪೂರ್ಣಾಂಕಗಳಿಗೆ ಸೇರಿದವು. ಮತ್ತೆ ಇನ್ನೊಂದು ಏನಂತಂದ್ರೆ q ಅನ್ನೋದು ಏನಾಗಿರ್ಬಾರ್ದು ಅಂತಂದ್ರೆ 0 ಆಗಿರ್ಬಾರ್ದು. ಇದು 1ನೇ ಸ್ಟೆಪ್. ಎಲ್ಲಾ ಲೆಕ್ಕಕ್ಕೂ ಏನಪ್ಪಾ ಅಂತಂದ್ರೆ ಕಣ್ಣು ಮುಚ್ಕೊಂಡು ಇದನ್ನ ಬರ್ಬಿಡ್ರಿ. ಸರಿನಾ? ನಂತರ ಏನ್ರಿ, ಈ ಲೆಕ್ಕವನ್ನ ನಾವು ಮುಂದುವರಿಸ್ತೀವಿ. 6 + √2 = p/q. √2 ಇಲ್ಲೇ ಇರ್ಲಿ, r ಅನ್ನ ಆ ಕಡೆ ತಗೊಂಡು ಹೋಗೋಣ ಅಂತ. ಸೊ r ಅನ್ನ ಆ ಕಡೆ ತಗೊಂಡು ಹೋದ್ರೆ ಏನಾಗತ್ರಿ, p/q. ಇಲ್ಲಿ 6 ಇದ್ದಿದ್ದು ಇಲ್ಲಿ ಏನು ಸೈನ್ ಇಲ್ಲ ಅಂದ್ರೆ ಪ್ಲಸ್ ಇರ್ತತಿ. ಇದು ಬಲಗಡೆ ಹೋದ್ರೆ ಏನಾಗುತ್ತೆ ಅಂದ್ರೆ -6 ಆಗ್ತತಿ. ಇಲ್ಲಿ ಏನು ಇಲ್ಲ ಅಂದ್ರೆ ಏನಂದ್ರೆ 1 ಇರ್ತತಿ. ಓಕೆ, 1 ಮತ್ತು q ಗಳ ಏನಪ್ಪಾ ಅಂತಂದ್ರೆ ಲಸ ಏನ್ ಬರ್ತತಿ ಅಂದ್ರೆ q ಬರ್ತತಿ. q ಎಷ್ಟಲೇ q ಒಂದೇ q. ರೈಟ್. ಓಕೆ, ಒಂದಕ್ಕೆ ಎಷ್ಟಲೇ ಇಂಟು ಮಾಡಿದ್ರೆ q ಬರ್ತ್ರಿ, 1 q ಲೆ q. 1 × p ಅಂದ್ರೆ p -6 × q ಅಂದ್ರೆ ಏನ್ ಬರ್ತ್ರಿ, 6q ಬರ್ತತಿ. ಆಗ್ಬೋದಾ? ಸರಿ. ಈಗ ಇದು ಏನಪ್ಪಾ ಅಂತಂದ್ರೆ p q ಗಳು ಏನಪ್ಪಾ ಅಂದ್ರೆ ಪೂರ್ಣಾಂಕಗಳು. r ಅನ್ನೋದು ಸಹಿತ ಏನಪ್ಪಾ ಅಂತಂದ್ರೆ ಪೂರ್ಣಾಂಕ. ಹಿಂಗೆ ಪೂರ್ಣಾಂಕಗಳದಾವು ಅಂತಂತಂದ್ರೆ ಇದು ಏನಾಗುತ್ತೆ ಅಂತಂದ್ರೆ ಭಾಗಲಬ್ಧ ಸಂಖ್ಯೆ ಆಗ್ತತಿ. ಓಕೆ, ಇದೊಂದು ಎಂತ ಸಂಖ್ಯೆ? ಭಾಗಲಬ್ಧ ಸಂಖ್ಯೆ. ಸೊ ಇದು ಏನಂತಂತಂದ್ರೆ ಇದೇನ್ರಿ, ಇದು ಅಭಾಗಲಬ್ಧ ಸಂಖ್ಯೆ. ಸರಿ, ಇಲ್ಲಿ ಏನಪ್ಪಾ ಅಂದ್ರ p - 6q ಬಾಗ್ಲೆ q ಒಂದು ಭಾಗಲಬ್ಧ ಸಂಖ್ಯೆ. ಇದೇನಂದ್ರೆ ಇದೊಂದು ಭಾಗಲಬ್ಧ ಸಂಖ್ಯೆ. ಆದ್ರೆ ಎಡಗಡೆ ಇರುವಂತಹ √2 ಏನ್ರಿ, ಆದ್ರೆ √2 ಒಂದು ಅಭಾಗಲಬ್ಧ
ಸಂಖ್ಯೆ. ಇದು ಸಾಧ್ಯನಾ? ಇಲ್ಲ ರೀ, ಇದು ಅಸಾಧ್ಯ. ಈ ತರ ನಮಗ್ ಬರಂಗಿಲ್ಲ. ಯಾವ ರೀತಿ ರೀ? ಒಂದ್ ಕಡೆ ಭಾಗಲಬ್ಧ, ಒಂದು ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರ ಅಭಾಗಲಬ್ಧ ಬರಂಗಿಲ್ಲ. ಇದೇನಂತಂದ್ರ ಅಸಾಧ್ಯವಾಗೈತಿ. ಇದು ಅಸಾಧ್ಯವಾಗೈತಿ. ಸೊ ಎದ್ರ ಸಲುವಾಗಿ ಅಸಾಧ್ಯ ಆಯ್ತ್ರಿ? ಯಾಕಂದ್ರೆ ನಮ್ಮ ಊಹೆ ತಪ್ಪಾಗೈತಿ. ಅದ್ರ ಸಂಬಂಧ ಏನಪ್ಪಾ ಅಂದ್ರ ಅದೇನಂದ್ರ ಅದು ಅಸಾಧ್ಯವಾಗೈತಿ. ನಮ್ಮ ಊಹೆ ಏನ್ರಿ? 6 ಪ್ಲಸ್ ರೂಟ್ 2 6 ಪ್ಲಸ್ ರೂಟ್ 2 ಒಂದು ಭಾಗಲಬ್ಧ ಸಂಖ್ಯೆ, ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ. ನಮ್ಮ ಊಹೆ ತಪ್ಪಾಗಿದೆ. 6 ಪ್ಲಸ್ ರೂಟ್ 2 ಒಂದು ಭಾಗಲಬ್ಧ ಸಂಖ್ಯೆ ಇಲ್ಲ ಅಂದ್ರೆ ಮತ್ತೇನ್ರಿ ಇದು? ಏನಪ್ಪಾ ಅಂತಂದ್ರ 6 ಪ್ಲಸ್ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಒಂದು ಅಭಾಗಲಬ್ಧ ಸಂಖ್ಯೆ ಯಾಗಿದೆ. ಓಕೆ, ಸೊ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ನಾವು ಒಂದು ಕೊಟ್ಟಿರುವಂತಹ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಅಂತಂದೇಳಿ ನಾವೇನಂತಂದ್ರೆ ಈ ರೀತಿಯಾಗಿ ಏನಂತಂದ್ರೆ ಪ್ರೂವ್ ಮಾಡ್ತೇವೆ. ಈಗ ಒಂದಿಷ್ಟು ಸ್ಟೂಡೆಂಟ್ಸ್ ಕೇಳ್ತಿರ್ತಾರೆ, ಅಲ್ಲ ಸರ್ ಇಲ್ಲಿ ನೀವು ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತಂದೇಳಿ ಎಲ್ಲದರೊಳಗೂ ತೋಳಾಕತ್ತೀರಿ, ಆದ್ರೆ ಇದ್ರದ್ದು ಒಟ್ಟ ಬಳಕೆ ಆಗ್ತಾ ಇಲ್ಲ ಅಲ್ರಿ? ಅದು ಬಳಕೆ ಆಗ್ತಾ ಇಲ್ಲ. ಬಟ್ ಆ ರೂಢ ತಪ್ಪಿಸ್ಕೊಳಕ್ ಹೋಗ್ಬಿಡ್ರಿ. ಯಾಕಂತಂದ್ರ ಇಲ್ಲಿ ನಮ್ಗೆ ಏನಾದ್ರು ಒಂದ್ ವೇಳೆ ಈ ಲೆಕ್ಕದೊಳಗೆ ನಾವೇನಾದ್ರು ಬರೀ ಮಿಸ್ ಮಾಡಿದ್ವಿ ಅಂತಂದ್ರ ಅಲ್ಲಿ ಮೇನ್ ಲೆಕ್ಕದೊಳಗು ಏನಪ್ಪಾ ಅಂತಂದ್ರೆ ಮಿಸ್ ಮಾಡ್ಬೋದೇನೋ. ಅದ್ರ ಸಂಬಂಧ ಏನಪ್ಪಾ ಅಂತಂದ್ರ ಅದು ಸ್ವಲ್ಪ ಇದೇನಪ್ಪಾ ಅಂದ್ರೆ ಈ ಒಂದು ವಾಕ್ಯ ಬರೆದ್ರಿ ಅಂತ ನಮ್ಗೆ ಏನ್ ಹೋಗಂಗಿಲ್ಲ. ಸೊ ಅದೇನಪ್ಪಾ ಅಂದ್ರೆ ಅದ್ರ ಬರೆಯುವಂತ ಒಂದು ಪ್ರಾಕ್ಟೀಸ್ ಏನಂತಂದ್ರೆ ನಮ್ಗೆ ಎಲ್ಲಾ ಲೆಕ್ಕಕ್ಕೂ ಏನಂತಂದ್ರೆ ಇರ್ಲಿ. ಓಕೆ, ಸೊ ಇದು ಏನಪ್ಪಾ ಅಂತಂದ್ರೆ ಈ ರೀತಿಯಾಗಿ ನಾವೇನಂತಂದ್ರೆ ಒಂದು ಕೊಟ್ಟಿರುವಂತ ಸಂಖ್ಯೆಯನ್ನ ಅಭಾಗಲಬ್ಧ ಸಂಖ್ಯೆ ಅಂತಂದ ಹೇಳಿ ಈ ರೀತಿಯಾಗಿ ನಾವೇನಂತರ ಪ್ರೂವ್ ಮಾಡ್ತೀವಿ. ಇದು ನಮ್ಮ ಎಕ್ಸಾಮಿಗೆ ಈ ತರ ಲೆಕ್ಕ ಕೇಳಿದ ಅಂತಂದ್ರೆ 2 ಮಾರ್ಕ್ಸ್ ಕೇಳ್ತಾನ. ಆ ನಂತರ ಆ ರೀತಿ ಕೇಳಿದ್ರೆ ಆ ರೀತಿ ಅಂತಂದ್ರೆ ಏನ್ರಿ? ರೂಟ್ 2 ರೂಟ್ 5 ರೂಟ್ 3 ಇವನ್ನ ಅಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಪ್ರೂವ್ ಮಾಡಂತ ಕೇಳಿದ್ರೆ ನಮಗೆ 3 ಅಥವಾ 4 ಮಾರ್ಕ್ಸ್ಗೆ ಗ್ಯಾರಂಟಿ ಕೇಳ್ತಾನ. ನಾನು ನಿಮಗೆ ಪದೇ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಇದು ನಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಬಹಳ 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 ಇಂಪಾರ್ಟೆಂಟ್ ಆಗೈತಿ. ಓಕೆ, ಇದು ಹೆಂಗ ಲೆಕ್ಕಗಳದಾವಲ್ಲ ಅದೇ ರೀತಿಯಾಗಿ ಏನಂತಂದ್ರೆ ಇವನ್ನ ಕಾಪಿ ಮಾಡ್ಕೊಂಡು ಕರೆಕ್ಟ್ ಆಗಿ ಒಂದು ಭಾಳ ಅಂದ್ರೆ ಭಾಳ ಸಾರಿ ಪ್ರಾಕ್ಟೀಸ್ ಮಾಡ್ರಿ. 8 ರಿಂದ 10 ಸಾರಿ ಪ್ರಾಕ್ಟೀಸ್ ಮಾಡ್ರಿ. ಇವ್ ನಮ್ಗೆ ಗ್ಯಾರಂಟಿ ಮಾರ್ಕ್ಸ್ ಅನ್ನ ತಂದು ಕೊಡ್ತಾವ. ಓಕೆ, ಸೊ ಈ ವಿಡಿಯೋನ ಪಾಸ್ ಮಾಡಿಕೊಂಡು ಇದನ್ನ ಕಾಪಿ ಮಾಡ್ಕೊಡ್ರಿ. ಇಲ್ಲಿಗೆ ಅಭ್ಯಾಸ 1.2 ಮುಗಿತು. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ವಾಸ್ತವ ಸಂಖ್ಯೆಗಳು ಅನ್ನುವಂತಹ ಒಂದು ಪಾಠವು ಸಹಿತ ಏನಪ್ಪಾ ಅಂದ್ರೆ ಇಲ್ಲಿಗೆ ಕಂಪ್ಲೀಟ್ ಆಯ್ತು. ಸೊ ಮುಂದಿನ ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ 2ನೇ ಪಾಠ ಅದೇನಂತಂದ್ರೆ ಬಹುಪದೋಕ್ತಿಗಳು. ಅದ್ರದ್ದು ಏನ್ ಮಾಡೋಣ ಅಂತಂದ್ರೆ 1ನೇ ಎಕ್ಸರ್ಸೈಸ್ ಇಂಟ್ರೊಡಕ್ಷನ್ ನೋಡೋಣ ಅಂತ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬಹುದು, ಅಥವಾ ಸರ್ ನಿಮ್ ಜೊತೆ ನಾನು ಮಾತಾಡಿ ಏನಪ್ಪಾ ಅಂದ್ರೆ ನಾನು ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೋತೀನಿ ಅನ್ನೋ ತರ ಇತ್ತಂತಂದ್ರೆ ನಾನು ವಿಡಿಯೋ ಎಂಡಿಗೆ ಏನಪ್ಪಾ ಅಂದ್ರೆ ನನ್ನ ಫೋನ್ ನಂಬರ್ನು ಮೆನ್ಷನ್ ಮಾಡಿರ್ತೀನಿ. ಸೊ ನೀವೇನಂತಂದ್ರೆ ನನ್ನ ಜೊತೆ ಫೋನ್ ಮಾಡಿ ಖುದ್ದಾಗಿ ಏನಪ್ಪಾ ಅಂತಂದ್ರೆ ಮಾತಾಡ್ಬೋದು. ಓಕೆನಾ? ಸೊ ಚೆನ್ನಾಗಿ ಓದ್ಕೋತಾ ಇರ್ರಿ, ನಿಮ್ಮ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿಗೆ ಮುಗಿಸ್ತಾ ಇದ್ದೆ.